ಇವ ಮುತ್ತೈದೆ ಅಂತಕ್ಕಂಥ ಸಂಕೇತವನ್ನು ನಮ್ಮ ಹಿಂದಿನ ಹಿರಿಯರು ಪೂರ್ವಜರು ಕೊಟ್ಕೊಂತ ಬಂದಾರ. ಇದು ಇವತ್ತಿಂದಲ್ಲ, ನಿನ್ನಿದಲ್ಲ, ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಂಥ ಪದ್ಧತಿ ಅದ. ಇದನ್ನು ನೀವು ಹುಟ್ಟಾಕಿಲ್ಲ, ನಾವು ಹುಟ್ಟಾಕಿಲ್ಲ. ತಾಯಿ ನೆನಪಿರಲಿ, ಇದು 3-4ನೇ ಶತಮಾನದಿಂದನೂ ಕೂಡ ಯಾವಾಗ ಆದಿ ರೇಣುಕಾಚಾರ್ಯರು ಉದಯ ಆಗ್ಯಾರ ಅವಾಗಿಂದನೂ ಕೂಡ ಬಂದಂಥ ತಳತಳಾಂತರದಿಂದ ಬಂದಂಥ ಪದ್ಧತಿ ಇದು. ಪಂಚಪೀಠದ ಪದ್ಧತಿ ಅದ. ನಿಮ್ಗೆ ಆಶ್ಚರ್ಯ ಏನು ಅಂತಂದ್ರೆ ತಾಯಿ, ರಂಭಾಪುರಿಯ ಸಂಕೇತ ಹಸಿರು. ಹೌದ್ರೆ? ಹಸಿರು ಬಳಿಯನ್ನು ಉಡಿಸ್ತಾರ, ಹಸಿರು ಸೀರೆಯನ್ನು ಉಡಿಸ್ತಾರ. ಹೌದ್ರೆ? ಹಸಿರ್ದು ಉಡಿಸೋ ಬದ್ಲಿಗೆ ಕರೆದು ಉಡಿಸ್ಬೋದಾಗಿತ್ತಲ್ಲ. ಸರಿ ಅನ್ಸುತ್ತೆ ನಿಮಗಲ್ಲ? ನೀವೇ ಬೈತೀರಿ. ಯಾಕೆ? ಮಗಳಿಗೆ ಹಸಿರು ಸೀರೆ, ಹಸಿರು ಬಳಿಯನ್ನು ತೊಡಿಸುವಂಥ ಉದ್ದೇಶ ಏನು ಅಂತಂದ್ರೆ, ಗಂಡನ ಮನೆಗೆ ಹೋದ ಬಳಿಕ ಅಲ್ಲಿ ನಿನ್ನ ಗಂಡನ ಮನೆಯೊಳಗೆ ನಿನ್ನ ಬದುಕು ಜೀವನ ಹೆಂಗಿರ್ಬೇಕಂದ್ರೆ ಸದಾವಕಾಲ ಹಸಿರಾಗಿರ್ಬೇಕಂತ. ವನ ಅಂತ ಕರೆದಾರ. ಹೌದ್ರೆ? ಜೀವನ ವನ ಆಗ್ಬೇಕನ್ನಂಗಿತ್ತಂದ್ರೆ ಮನುಷ್ಯನಿಗೆ ಹಚ್ಚ ಹಸಿರು ಭಾಳ ಪ್ರೀತಿ ಅಂತ. ನೋಡ್ರಿ ನೀವು, ಈ ಮನುಷ್ಯನಿಗೆ ಅಂದ್ರೆ ಭಾಳ ಆರಾಮಿರಲ್ಲ ಅಂತಂದ್ರೆ, ಒಂಥರ ಸುಂದಿದ್ದ ಅಂತಂದ್ರೆ, ಹುಚ್ಚಿದ್ದಂಗಿದ್ದ ಅಂತಂದ್ರೆ ಡಾಕ್ಟ್ರ್ ಏನಂತಾರಂದ್ರೆ ಮಲೆನಾಡು ಪ್ರದೇಶಕ್ಕೆ ಕರ್ಕೊಂಡವ್ರು ಒಂದು ಸ್ವಲ್ಪ ವಾತಾವರಣ ಬದಲಾಗಲಿ ಅಂತಾರೆ. ಯಾಕೆ? ಹಚ್ಚ ಹಸಿರನ್ನು ನೋಡ್ತಾ ಹೋದಂದ್ರೆ ಮನುಷ್ಯನ ಮನಸ್ಸು ಸಮಾಧಾನವಾಗಿರ್ತೈತಂತ. ಹಂಗೆ ನಿನ್ನ ಬದುಕು ಸಮಾಧಾನವಾಗಿರಲಿ, ನಿನ್ನ ಬದುಕು ಹಸಿರಾಗಿರ್ಲಿವಾ ಅಂತ ತಿಳ್ಕೊಂಡು ರಂಭಾಪುರಿಯ ಸಿದ್ಧಾಂತ ಸಂಕೇತ ಏನು ಅಂದ್ರೆ ನಿಮ್ಮ ಕೈಯೊಳಗೆ ಹಸಿರು ಬಳಿ, ಹಸಿರು ಸೇರಿ ಉಡಿಸ್ಯಾರ. ಉಜ್ಜಯಿನಿಯ ಒಂದು ಪೀಠ ಸದ್ಧರ್ಮದ ಒಂದು ಕುರುಹು ಏನು ಅಂತಂದ್ರೆ ನಿಮ್ಮ ಹಣಿ ಮ್ಯಾಗ ಕುಂಕುಮ ಕೊಟ್ಟಾರೇವ. ಹಳೆ ಮಂದಿ ನೋಡ್ರಿ ನೀವು, ಹಣೆ ತುಂಬ ಕುಂಕುಮ ಹಚ್ಕೊಂತಿದ್ರು. ನೋಡ್ರಿ ನಮ್ಮ ಹಚ್ಕೊಂಡಾಳ ಕುಂಕುಮನ ಎದ್ದು ಕಾಣ್ತೈತಿ. ಇಲ್ಲಿ ಭಾಳ ಮಂದಿ ತಾಯಂದ್ರೆ ಕುಂಕುಮ ಹಚ್ಕೊಂಡ್ರಿ. ಅವ ಹಳ್ಳ್ಯಾಗ ಪದ್ಧತಿನೂ ಜೀವಂತ ಐತ್ರಿ. ಸಿಟಿಯಾಗ ಹೋದ್ರಿ ಅಂತಂದ್ರೆ ಅವು ಏನೋ ಬಂದವ್ರಿ. ಅವು ಏನಂತಲ್ಲ ಅವು ಇನ್ನೊಂದು ಬಂದವಡೆ ಅವ. ಯಾರಂದ್ರು ಟಿಕಳಿ ಅಂತೇಳಿ ಅವು ಅವಲ್ಲಿವಾನ ಅಲ್ಲ. ನೋಡ್ಬೇಕ ಮ್ಯಾಚಿಂಗ್ ಸೀರೆ, ಮ್ಯಾಚಿಂಗ್ ಬಳಿ, ಮ್ಯಾಚಿಂಗ್ ಟಿಕಲ್ ಅಲ್ಲ ಹಾಕೋರೇವು. ನನಗೆ ನಿಮ್ಮ ರೊಕ್ಕ ನಿಮ್ಮ ಮಾತು. ಆದರೆ ನೆನಪಿರಲಿ, ಹಣೆ ತುಂಬ ಕುಂಕುಮನ ಇಟ್ಕೊಳ್ಳುವಂಥ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಪತಿಯ ಆಯುಷ್ಯವನ್ನು ದೂಡುವುದು ಯಾವುದು ಅಂದ್ರೆ, ಮುಂದುವರಿಯೋದು ಯಾವುದು ಅಂದ್ರೆ ಹಣಿ ಮ್ಯಾಗ ಧರಿಸಿರ್ತಕ್ಕಂಥ ಕುಂಕುಮ ಅಂತ ಕರೀತಾರೆ. ಕುಂಕುಮ ಅಂತ ಹೇಳಿ. ಯಾಕೆ? ನೀವು ಎಷ್ಟು ಅಗಲ ಕುಂಕುಮ ಹಚ್ಕೊಂತೀರಿ ಅಷ್ಟು ನಿಮ್ಮ ಪತಿಯ ಆಯುಷ್ಯ ಜಾಸ್ತಿ ಆಗುತ್ತಂತ. ಅವಾಗಿನ ಮಂದಿ ನೋಡ್ರಿ ನೀವು, ಅವಾಗಿನ ಮಂದಿ ಹೆಂಗೆ ಬಯಸ್ತಿದ್ರು ಅಂತಂದ್ರೆ, ನಾ ಒಟ್ಟು ಹೋಗ್ತೀನಿ, ಹೋಗೋದ್ರೊಳಗೆ ಮುತ್ತೈದೆಯಾಗಿ ಹೋಗ್ಬೇಕು, ಮುತ್ತೈದೆ ಸಾವು ಬರ್ಬೇಕಂತ ತಿಳ್ಕೊಂಡು ಅವಾಗಿನ ಮಂದಿ ಬಯಸ್ತಿದ್ರ. ಹೀಗಾಗಿ ಈ ಟಗಲ ಕುಂಕುಮ ಹಚ್ಕೊಂಡು ಅಂತ ತಿಳ್ಕೊಂಡು ಇವತ್ತು ಕೂಡ ಗಂಡ ಹೆಂಡತಿ ನೋಡ್ಬೇಕಾರೆ ಒಂದಷ್ಟು ಮಂದಿ ಇವು ಕೂಡ ಅದಾರ. ಅವ್ರು ಹಂಗಾದ್ರೆ ಯಾಕೆ? ಹಣ್ಣಿಮೆಗೆ ಇರ್ತಕ್ಕಂಥ ಕುಂಕುಮ ಅಷ್ಟು ನಿಮ್ಗೆ ಭಾಳ ದೊಡ್ಡದು. ಅದ್ರಾಗ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಈ ಬೆಳಗಿಗೆ ಹೋದಾಗ ಅಥವಾ ಬಾಗಲಕೋಟೆಗೆ ಹೋದಾಗ ಈ 4 ದಾರಿ ಮಧ್ಯದೊಳಗೆ ಒಂದು 3 ಬಲ್ಪ್ ಹಾಕಿರ್ತಾರೆ ನೋಡ್ರಿ ನೀವು. ಯಾವ್ಯಾವ ಹಾಕಿರ್ತಾರೆ ಹೇಳ್ರಿ? ಒಂದು ಕೆಂಪದ, ಇನ್ನೊಂದು ಹಸಿರು, ಇನ್ನೊಂದು ಹಳದಿ. ಹೌದಲ್ರಿ? ಕೆಂಪು ಲೈಟ್ ಹತ್ತು ಅಂತಂದ್ರೆ ನೀವೇನು ಹೊಕ್ಕಿರ ನಿಲ್ತೀರ? ಏನು ಮಾಡ್ತೀರಿ? ಈಗ ಬಜಾರ್ಗೆ ಹೋಗಿರಿ, ಎಲ್ರಿ ಬೆಳಗ್ಗೆ ಹೋಗಿರಿ, ಮಾರ್ಕೆಟ್ ಭಾಳ ಗದ್ದಲೈತಿ. ಹೌದ್ರಿ? ಆ ಕಡೆನೂ ಗಾಡಿ ಅದಾವ, ಈ ಕಡೆ ಗಾಡಿ ಅದಾವ, ನಡಕ್ಕೆ ಒಂದು ಕೆಂಪು ಲೈಟ್ ಹಾಕ್ಯಾರ ಅಂತ ಅಂದ್ಕೊಳ್ಳಿ ಹೊಕ್ಕ್ಯಾರ. ಏನು ನಿಲ್ತೀರಿ? ಎದಕ್ಕೆ ನಿಲ್ತೀರಿ? ಹೋದ್ರೆ ಏನಾರ ಅಪಘಾತ ಆಗುತ್ತಂತ ನಿಮ್ಗೆ ಗೊತ್ತೈತಿ. ಹೋದ್ವಿ ಅಂದ್ರೆ ನಾವು ಉಳಿಯಂಗಿಲ್ಲ ಅಂತ ಗೊತ್ತೈತಿ. ಕೆಂಪು ಡೇಂಜರ್ ಅಂತ ಹೆಂಗೆ ಗೊತ್ತೈತಲ್ಲ, ಹೆಣ್ಮಗಳು ಹಣಿ ತುಂಬ ಕುಂಕುಮ ಇಟ್ಕೊಂಡ್ಲಂತಂದ್ರೆ ಪರಪುರುಷ ನೋಡವ ಅವ ಅಂತಲೇ ತಮ್ಮ ಈಕೆ ಭಾಳ ಡೇಂಜರ್ ದಳಪ, ಈಕೆ ನೋಡಬಾರ್ದು ಅಂತ ತಿಳ್ಕೊಂಡು ಚೆಂಡ ತೆಗೆಸ್ಕೊಂಡು ಹೋಗ್ಕಾನಂತ. ಯಾಕೆ? ಉಜ್ಜಯಿನಿಯ ಸಂಕೇತ ಕೆಂಪು ಕುಂಕುಮ. ಹೌದ್ರೆ? ಕೇದಾರದ ಕೊಳೊಳಗೆ ನೀಲಿ ಮಣಿ ಹಾಕ್ಯಾರ. ಅದ್ರಾಗ ನೀವು ಬಂಗಾರದ ತಾಳಿ ಮಗಳಿ ಮಾಡಿ ಕೊಡ್ತೀರವ. ಒಂದು ತವರು ಮನೆಯವ್ರ, ಇನ್ನೊಂದು ಗಂಡನ ಮನೆಯವ್ರ. ವಿಚಾರ ಮಾಡ್ರಿ, ಮನಸ್ಸು ಮಾಡ್ರಿ. ನಿಮ್ಮ ಗಂಡನ ಮನೆಯೊಳಗೆ KG ಗಟ್ಟಲೆ ಬಂಗಾರ ಐತಿ, ಅಂಥವು 10 ತಾಳಿ ಮಾಡಿಸ್ಬೋದು ನಿಮಗೆ. ಆದರೂ ಕೂಡ ಬಡವ್ರ ಮನೆ ಐತಿ ಅಂದರೂ ಕೂಡ ಸಾಲ ಸೋಲ ಮಾಡ್ಯಾರು ಕೂಡ ಒಂದು ತವ್ರ ಮನೆಯವ್ರು ತಾಳಿ ಮಾಡಿಸ್ತಾರೆ, ಇನ್ನೊಂದು ಗಂಡ ಮನೆಯವ್ರು ತಾಳಿ ಮಾಡಿಸ್ತಾರೆ. ಅದು ಬಂಗಾರದ ಮಾಡಿಸ್ತಾರೆ. ಯಾಕೆ ಗೊತ್ತೇನು ತಾಯಿ? ಯಾವುದು ಭಂಗ ಇಲ್ಲ ಅದು ಬಂಗಾರ ಅಂತ ಕರೆಸ್ಕೊಂಡೈತಿ.
ಅಂದ್ರೆ 20-25-30 ವರ್ಷ ತವ್ರ ಮನೆಗಿರ್ತಕ್ಕಂಥ ಮಗಳು ತವ್ರ ಮನೆಗೆ ಕೆಟ್ಟ ಹೆಸರು ತರಲಾರ್ದಂಗೆ, ಅಪನಿಂದನೆ ಬರಲಾರ್ದಂಗೆ, ಕೆಟ್ಟ ಕೆಲಸವನ್ನು ಮಾಡಲಾರ್ದಂಗೆ, ಮಗಳ ಬಂಗಾರ ಹೆಂಗೆ ಹೊಳೆಯಕತ್ತೈತಿ ಹಂಗೆ ಭಂಗ ಬರ್ಲಾರ್ದಂಗೆ ತವ್ರ ಮನೆಗೆ ಅದ ಅಂತ ತಿಳ್ಕೊಂಡು ಒಂದು ತವ್ರ ಮನೆಯವ್ರು ಬಂಗಾರ ತಾಳಿ ಹಾಕ್ತಾರ. ತವ್ರ ಮನೆಗೆ ಹೆಂಗಿದ್ದಿಲ್ಲ 70-75-80 ವರ್ಷ ಗಂಡನ ಮನೆಯೂ ಕೂಡ ಕೆಟ್ಟ ಹೆಸರು ಬರಲಾರ್ದಂಗೆ, ಅಪಸ್ವರ ಬರಲಾರ್ದಂಗೆ ಗಂಡ ಮನೆ ಬದುಕ್ಬೇಕಂತ ತಿಳ್ಕೊಂಡು ಗಂಡ ಮನೆಯವರು ಒಂದು ಬಂಗಾರ ತಾಳಿ ಹಾಕ್ತಾರೆ. ಸುಮ್ಮನೆ ಹಾಕಿಲ್ಲ. ಅದ್ರಾಗೆ ಅವ ನೋಡ್ರಿ, ಇವತ್ತು ಬಂಗಾರ ಎಷ್ಟೈತೆ ಅವ ಕಿಮ್ಮತ್ತಿಗೆ ಎಷ್ಟೈತ್ರಿ? 180 185 ಐತಿ. ನೀವ ಬಂಗಾರದಾರ ಯವ್ವನ ಅದ್ರ ಬಂಗಾರ ಅಂದ್ರೆ ಎಷ್ಟು ಪ್ರೀತಿ ನಿಮಗೆ ಹೇಳಕ್ಕೆ ವಾಲ್ಯನ. ಯಾರೋ ಬೇಕಿ ಮುದುಕಿ ಮುಗುನತ್ ಮಾಡಿಸಿದ್ಲಂತ. ಮುಗುನತ್ ಸಹಜ ನೋಡ್ರಿ, ಹಳ್ಳ್ಯಾಗ ಒಂದು ಪದ್ಧತಿ ಏನಂದ್ರೆ, ನೀವು ಒಂದು ಸೀರೆ ತೊಗೊಂಬಂದ್ರು ಕೂಡ 4 ಮನೆಗೆ ಹೋಗಿ ತೋರಿಸೋದ, ಒಂದು ಬಳಿ ತೊಗೊಂಬಂದ್ರು ತೋರಿಸೋದ, ಟಿವಿ ತಂದ್ರು ತೋರಿಸೋದ, ಫ್ರಿಜ್ ತಂದ್ರು ತೋರಿಸೋದ, ಏನು ತಂದ್ರು ತೋರಿಸೋದ, ಹೌದಲ್ರಿ? ಆ ಹೆಣ್ಮಗಳು ಮೂತಿ ಮಾಡ್ಸ್ಕೊಂಬಂದಿದ್ಲ, ಅದ್ರೊಳಗೆ 5 ಮುತ್ತಿದ್ವ. ಆ ಮೂತಿ ಏನು ತೊಗೊಂಬಂದ ತಕ್ಷಣ ಮತ್ತು 4 ಮಂದಿ ತೋರಿಸ್ಬೇಕಲ್ರಿ. ಒಂದಿಷ್ಟು ಮಂದಿ ಹೊಲಕ್ಕೆ ಹೋಗಿದ್ರ, ಒಂದಿಷ್ಟು ಮಂದಿ ಮನ್ಯಾಗ ಅಡಿಗೆ ಮಾಡಕತ್ತಿದ್ರ. ತಂಗಿ ಯಾರಿದ್ರ ಒಳಗೆ? ಯಾರ ಬಾ ಅಂತ ಕರೆದ್ರ. ಅವ್ರ ಪಡೆಗೆ ರೊಟ್ಟಿ ಮಾಡಕತ್ತಾರ. ಆಕೆ ಮಾತಾಡ್ಕೊಂತ ಹಂಗೆ ಮೂನಿಂಗೆ ತಿಕ್ಕಾಕೆ ಅವ್ರು ತಮ್ಮ ರೊಟ್ಟಿ ಮಾಡಗಲ್ಲ ತಾವದಾರ. ಮೂತಿ ನೋಡ್ತಾರೆ, ಏನು ಕೇಳ್ಬೇಕಂತೇಳಿ ಈ ಹೆಣ್ಮಗಳು ಅನ್ನಕತ್ತಾಳ. ಅವ್ರು ನೋಡ್ಲಿಲ್ಲಕೇನು ಕೇಳಿಲ್ಲ. ಆಕೆ ಇಟ್ಟು ಶಿಟ್ಟು ಬಂತಲ್ಲ, ಅಲ್ಲಿ ಇವತ್ತರ ಹೋಗಿ ಬೆಳಿಗ್ಗೆ ಮೂತಿ ತೊಗೊಂಬಂದಿನಿ ಹಾಕ್ಕೊಂಡಿನಿ, ಒಬ್ರು ಹೆಂಗೈತೆ ಅಂತ ಕೇಳಲ್ಲ. ಅವ್ರನ್ನ ಬಿಟ್ಲ. ಆಕೆಗೆ 10 ಮಂದಿ ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋಗಿ ಹೊಲಕ್ಕೆ ಹೋದಾಗ ಅವ್ರು ತಮ್ಮ ಪಡಿತಾವ್ ಕೆಲಸ ಮಾಡಕತ್ತಾರ, ಹತ್ತಿ ಬಿಡ್ಸಕತ್ತಾರ. ಏರು ಬಿಸಲ ಜಲ್ದಿ ಬಿಡಿಸಿ ಹೋಗ್ಬೇಕಂತ ತಿಳ್ಕೊಂಡ್ರು ಹತ್ತಿ ಬಿಡ್ಸಕತ್ತಾರ. ಈಗ ಹಂಗೆ ಮಾತಾಡ್ಕೊಂತ, ಯಾವಾಗ ಬಂದಿರ ಯವ್ವ, ಊಟ ಮಾಡ್ರಿಲ್ಲ, ಹಿಂಗೆ ಮಾತಾಡ್ಕೊಂತ ಮೂತಿ ಕೆತ್ತಿರ್ತಾರೆ. ಅವ್ರು ಹತ್ತಿ ಬಿಡಿಸೋನ್ಯಾಗ ಅವ್ರು ಅದ್ರ ಇಟ್ಟು ಶಿಟ್ಟು ಬಂತಕ್ಕಿಗೆ. ಮನ್ಯಾಗ ಹೋದ್ರು ಯಾರು ನೋಡಲಿಲ್ಲ, ಹೊಲಕ್ಕೆ ಬಂದರು ಯಾರೂ ಕೇಳಿಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಶಿಟ್ನ್ಯಾಗ ಬಂದಕ್ಕೆ ಊರು ಹೊರಗೊಂದು ಬಣಿ ಬೆಂಕಿ ಹಚ್ಚಿಬಿಟ್ಲಾಕಿ. ಯಾವಾಗ ಬಣಿ ಬೆಂಕಿ ಹಚ್ಚಿದ ತಕ್ಷಣ ಎಲ್ಲರೂ ನೀ ಕೂಡ ಕೊಡಪನ್ ತಗೋ, ಬಾಕೆಟ್ ತಗೋ, ನೀರು ಉಗ್ರಿ, ಚರ್ಗಿ ತಗೋ ಅಂತ ತಿಳ್ಕೊಂಡು ಎಲ್ಲರೂ ನೀರು ಉಗ್ಗು ಮುಂದಾಗ ನೋಡಿದ್ರು ಅಂತಾರೆ, ಪಾಪ ಎತ್ತಿಗೆ ಬೇಕಾಗಿರ್ತಕ್ಕಂಥ ಬಣಿ ಬೆಂಕಿ ಹಚ್ಚಾರ. ಯಾರು ಹಚ್ಚಿರ್ಬೇಕ ಅವ್ರ ಕೈ ಹಂಗೆ ಹೋಗಲಿ ಹಿಂಗಲ್ಲ ಅನ್ನೋದ್ರೊಳಗೆ ಆ ಬೆಂಕಿ ಜಳಕ್ಕೆ ಮೂತಿ ಲಕ ಹೊಳಿತಿತ್ತಂತೆ. ಮೂತಿ ಯಾವಾಗ ಲಕ ಹೊಳೆಕತ್ತೈತಿ, ಹೊಳೆ ಮುಂದಾಗ ಅವ್ರು ಅಂದ್ರಂತ, ಯಮ್ಮ ಮೂತಿ ಎಷ್ಟು ಚಂದ ಲಕ ಹೊಳೆಕತ್ತೈತಿ, ಯಾವಾಗ ತೊಗೊಂಬಂದಿ ಅನ್ಲಂತ. ಇಟ್ಟು ಮೊದ್ಲಕ್ಕೆ ಇದ್ರ ನಾಯಕ ಬಣಿ ಬೆಂಕಿ ಹಚ್ತಿದ್ದೆ ಅನ್ಲಂತಾಕಿ. ಯವ್ವನ ನೀವು ಯಾವತ್ತೇ ಹೆಂಗೆ ಹೋದ್ರೆ ಗೊತ್ತಿಲ್ಲ. ಯಾಕೆ ತವ್ರ ಮನೆಗೆ ಕೊಟ್ಟ ಮನೆಗೆ ಭಂಗ ಬರಲಾರ್ದಂಗಿಲ್ಲ ಅಂತ ತಿಳ್ಕೊಂಡು ಬಂಗಾರ ತಾಳಿ ಕಟ್ಟ್ಯಾರ. ಕಾಲೊಳಗೆ ಕಾಲುಂಗ್ರ ಕೊಟ್ಟಾರ, ಅರಿಶಿಣದ ಸಂಕೇತವನ್ನು ಕೊಟ್ಟಾರ. ಇವೆಲ್ಲವೂ ಕೂಡ ಇತಿಹಾಸ ತಾಯಿ, ಸುಮ್ಮನೆ ಅಲ್ಲ. ಸುಮ್ಮನೆ ಇದೊಂದು ಹೇಳಿ ಮುಗಿಸಿಬಿಡ್ತೀನಿ. ಯಾಕಂದರೆ ಕಲ್ಯಾಣ ಕಾರ್ಯ ಪರಮ ಪೂಜ್ಯರ ಆಶೀರ್ವಚನ ಇರೋದ್ರಿಂದ ಇವತ್ತೊಂದು ಅರ್ಧ ಗಂಟೆ ಲೇಟ್ ಆಗತ್ತೇವ. ಯಾರು ಕೂಡ ಬೇಜಾರಾಗ್ಬೇಡ್ರಿ. ಯಾಕಂದ್ರೆ ಮದುವೆ ಇರೋದ್ರಿಂದ ಈ ಕಾಶಿಯ ಗುರುತು ಅರಿಶಿಣ ಅಂತ ಕೊಟ್ಟಾರಲ್ಲ. ಅರಿಶಿನ ಕೊಡುವಂಥ ಉದ್ದೇಶ ಏನು ಗೊತ್ತೇನು ತಾಯಿ? ನೋಡ್ರಿ, ನೀವು ಮದುವೆ ಆವಕ್ಕಿನ ಮುಂಚೆಗೆ 1 kg ಅರಿಶಿನಕ್ಕೆ ಎಣ್ಣೆ ಹಾಕಿ ನೀವು ಹಚ್ತೀರಿ, ಹೌದ್ರಿ? ಅದ್ರಾಗ ಮದುಮಕ್ಕಳಿಗೆ ಎಷ್ಟು ಹಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅರ್ಧಕ್ಕರ್ಧ ನೀವು ಹಚ್ಕೊಂಡ್ಬಿಟ್ಟಿರ್ತೀರಿ. ಅವ್ರು ಎಷ್ಟು ಹಚ್ತಾರೆ ಗೊತ್ತಿಲ್ಲ ಅಲ್ಲ. ಅರಿಶಿನ ಹಚ್ಚುವಂಥ ಉದ್ದೇಶ ಏನಂತಂದ್ರೆ, ಸುಮ್ಮನೆ ನೆನಪಿಸ್ತೀನಿ ನಿಮಗೆ, ಲಕ್ಷ ಕೊಟ್ಟು ಕೇಳ್ರಿ. ಹಿಂದಿನ ಹಿರಿಯರ ಸಿದ್ಧಾಂತ ಯಾವುದೂ ಕೂಡ ಸುಮ್ಮನೆ ಮಾಡಿಲ್ಲ. ಈ ಒಂದು ಗಾದಿ ಮಾತೈತಿ ಏನಂತಂದ್ರೆ, ಎಡವಲಾರ್ದ ನಡೆಯಕ್ಕೆ ಬರೋದಿಲ್ಲ ಅಂತ. ಎಡವಲಾರ್ದ ನಡೆಯಕ್ಕೆ ಬರೋದಿಲ್ಲ. ಸಣ್ಣ ಮಕ್ಕಳಿದ್ದಾಗ ಎಡವ ಬೇಕಾ? ದೊಡ್ಡ ಕಲ್ಲಿಗೆ ಮಗ ಎಡಿವ್ಯಾನ, ಹೆಬ್ಬೆರಳು ಒಡೆದೈತಿ, ಹೆಬ್ಬೆರಳು ಒಡೆದು ರಕ್ತ ಬರಕತ್ತೈತಿ, ಹತ್ಕೊಂತ ಮನೆಗೆ ಬಂದಾನ, ರಕ್ತ ಸೋರಾಕತ್ತೈತಿ. ಮಗ ಹತ್ಕೊಂತ ಬಂದಾನ, ರಕ್ತ ಸೋರಾಕತ್ತೈತಿ ಅಂದ್ಕೊಂಡು ನೀವೇನು ಮಾಡ್ತಿದ್ರಿ ಅವಾಗ? ಈ ಒಂದು 20-25-30 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ ಏನು ಮಾಡ್ತಿದ್ರಿ ನೀವು? ಮಗನ ಕಾಲು ಒಡೆದೈತಿ, ಬಟ್ಟು ಒಡೆದೈತಿ, ರಕ್ತ ಚಿಮ್ಮಂತ ಚಿಲಾಕತ್ತೈತಿ, ಏನು ಮಾಡ್ತಿದ್ರಿ ನೀವು ಅವಾಗ? ಅರಿಶಿನ ಎಣ್ಣೆ, ಹೌದಲ್ಲ? ಎದಕ್ಕೆ ಹಚ್ತಿದ್ರಿ ಅರಿಶಿನ ಎಣ್ಣೆನ? ಎದಕ್ಕೆ ರೀ? ಅರಿಶಿಣ ಬರುವಂಥ ರಕ್ತವನ್ನು ಹೆಪ್ಪುಗಟ್ಟತ್ತಂತ. ಅರಿಶಿಣ ಬರುವಂಥ ರಕ್ತವನ್ನು ಹೆಪ್ಪುಗಟ್ಟತ್ತ. ಈ ಎಣ್ಣೆ ನೋವನ್ನು ಮಾಯ ಮಾಡತ್ತೆ. ಆಗಿನ ಸಮಯದೊಳಗೆ ಬರುವಂಥ ಗಾಯ ಜಲ್ದಿ ಮಾಯಲೆ ಅಂತ ತಿಳ್ಕೊಂಡು ಅರಿಶಿನ ಎಣ್ಣೆ ಹಚ್ತಿದ್ರಲ್ಲ. ಮದುವೆಯೊಳಗೆ ನಿಮ್ಮ ಬಂಧು ಬಳಗ ಎಲ್ಲರೂ ಕೂಡ ಅರಿಶಿನ ಯಾಕೆ ಹಚ್ತಾರಂತಂದ್ರೆ, ಸಂಸಾರ ಜೀವನದೊಳಗೆ ಏನಾದರೂ ಗಂಡ ಹೆಂಡತಿ ನಡುವೆ ಜಗಳ ಬಂತು ಅಂತಂದ್ರೆ, ಜಗಳ ಮಾಡ್ಕೊಂಡು ನೀ ಏನಾರ ತವ್ರ ಮನೆ ಬಂದು ಕುಂತ್ಕೊಂಡೆ ಅಂತಂದ್ರೆ, ಅಕಸ್ಮಾತಾಗಿ ಹೆಂಡತಿ ಹೊಡೆದು ಹೆಂಡತಿಯನ್ನು ತವ್ರ ಮನೆ ಕಳಿಸಿದೆ ಅಂತಂದ್ರೆ, ಏನು ಎಷ್ಟು ಮಂದಿ ಅರಿಶಿನ ಎಣ್ಣೆ ಹಚ್ಚಾರಲ್ಲ ಸಂಸಾರ ಜೀವನದೊಳಗೆ. ಅವಾಗ ಸಣ್ಣ ಗಾಯ ಆದಾಗ
ಜೀವನದಾಗ ಅರಿಶಿನ ಎಣ್ಣೆ ಹಚ್ಚಿದ್ರೆ ಗಾಯ ಹೆಂಗ ಮಾಯ್ತಲ್ಲ ಹಂಗ ಸಂಸಾರ ಜೀವನದೊಳಗ ಗಂಡ ಹೆಂಡರ ಜಗಳ ಉಂಡ ಮಲಗು ತನಕ ಅನ್ನುವಂಗ ಇಬ್ಬರು ನಡುವೆ ಏನಾದ್ರು ಕೂಡ ಜಗಳ ಬಂದ ಬ್ಯಾರಾಗಿದ್ರೆ ಅಂದ್ರೆ ಆ ಗಾಯವನ್ನು ನಾವು ಮಾಯ ಮಾಡ್ತೀವಿ ಅಂತ ತಿಳ್ಕೊಂಡ ಅವಾಗಿನ ಸಮಯದೊಳಗೆ ನಿಮಗೆಲ್ಲರೂ ಕೂಡ ಅರಿಶಿನ ಎಣ್ಣೆ ಹಚ್ಚುತ್ತಾರೆ. ಬಿಟ್ಟರೆ ಸುಮ್ಮನೆ ಹಚ್ಚಿಲ್ಲ. ಕಾರಣ ಒಂದೊಂದು ಸಿದ್ಧಾಂತ ಬಹಳ ಅದ್ಭುತವಾಗಿದ್ದಾವೆ. ಅವು ಪಂಚ ಆಚಾರ್ಯರು ರೇಣುಕಾದಿ ಪಂಚಾಚಾರ್ಯ ಕೊಟ್ಟಂಥ ನಮಗೆ ಕೊಡುಗೆ ಅಂತಕ್ಕಂಥ ಮಾತನ್ನು ತಿಳಿಸಿ